ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಈ ಬಾರಿ ಮುಂಗಾರು ಮಳೆ ಕೈ ಕೊಟ್ಟಿದ್ದು ಬಾಗಲಕೋಟೆ ಜಿಲ್ಲಾದ್ಯಂತ ಬಹುತೇಕ ಬರದ ಚಿತ್ರಣ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಎಲ್ಲೂ ಕೂಡ ಬಿತ್ತಿದ ಬೆಳೆ ಸಂಪೂರ್ಣವಾಗಿ ನಾಟದೆ ರೈತರು ಏನು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಅದಕ್ಕೆ ಸಾಕ್ಷಿಯಾದಂಥ ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ನಾವು ಸದ್ಯ ಇರುವಂಥದ್ದು ಬಾಗಲಕೋಟೆ ಸಮೀಪದ ಸಿಗಿಕೆರೆ ಗ್ರಾಮ ಇದೆ. ಆ ಗ್ರಾಮದ ವ್ಯಾಪ್ತಿ ಪ್ರದೇಶದಲ್ಲಿ ಈ ಹೊಲವನ್ನು ನಾವು ತೋರಿಸ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಕೇವಲ 15 ದಿನಗಳ ಹಿಂದೆ ಈರುಳ್ಳಿಯನ್ನು ಬಿತ್ತನೆ ಮಾಡಿರ್ತಾರೆ. ಆದರೆ ಎಲ್ಲೂ ಕೂಡ ಈರುಳ್ಳಿ ಸರಿಯಾಗಿ ನಾಟದೆ, ಅಂದರೆ ಮಳೆ ಸರಿಯಾಗಿ ಆಗಿಲ್ಲ, ಸಮರ್ಪಕವಾಗಿ ಆಗಿಲ್ಲ. ಅದರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇಲ್ಲಿ ಕಾಡ್ತಾ ಇರೋದರಿಂದ ಏನೋ ಬಿತ್ತಿ ಏನೋ ಆ ಒಂದು ಸಂದರ್ಭದಲ್ಲಿ ಒಂದು ರೀತಿ ಹದಭರಿತ ಮಳೆಯಾಗಿತ್ತು. ಏನೋ ಸರಿಯಾಗಿ ಆ ಸಂದರ್ಭದಲ್ಲಿ ಆ ಈರುಳ್ಳಿಯನ್ನು ಬಿತ್ತನೆ ಮಾಡ್ತಾರೆ. ಅದರ ನಂತರದ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮಳೆ ಇಲ್ಲಿ ಸುರಿಯೋದಿಲ್ಲ. ಇದರಿಂದ ಏನು ಈರುಳ್ಳಿಯನ್ನು ಬಿತ್ತನೆ ಮಾಡಿದ್ರು ಎಲ್ಲವೂ ಕೂಡ ಹಾಳಾಗಿ ರೈತರು ತುಂಬಾ ಈಗ ಅಂದರೆ ಸಾಲ ಸೋಲ ಮಾಡಿ ಬಿತ್ತಿ ಬೆಳೆದಿರ್ತಾರೆ. ಎಲ್ಲವೂ ಕೂಡ ಈಗ ಅದು ಬೆಳೆದಿರೋದ್ರಿಂದ ನಷ್ಟವನ್ನು ಅನುಭವಿಸುವಂಥ ಸ್ಥಿತಿ. ಅದ್ರ ಜೊತೆಗೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಈರುಳ್ಳಿ ಸ್ಥಿತಿ ಇದೆ ಅಂತಂದರೆ ಈ ಹೊಲವನ್ನು ತೋರಿಸ್ತಾ, ಅಂದರೆ ಇಲ್ಲೇ ನಾವು ಈ ಭಾಗವನ್ನು ತೋರಿಸ್ತಾ ಇದ್ವಿ. ಈಗಾಗಲೇ ರೈತರು ಅದು ಸರಿಯಾಗಿ ಈರುಳ್ಳಿ ಬೆಳೆ ನಾಟದೇ ಇರೋದರಿಂದ ಅದನ್ನು ಏನು ಹರಗಿ ಅದನ್ನು ತೆರವುಗೊಳಿಸ್ತಾ ಇರುವಂಥ ದೃಶ್ಯ ಅದು ಕೂಡ ಇಲ್ಲಿ ಕಂಡು ಬರ್ತಾ ಇದೆ. ಅದ್ರ ಜೊತೆಗೆ ಈರುಳ್ಳಿ ನಾಟಿಯ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವು ನೋಡೋದಾದರೆ ಈರುಳ್ಳಿ ಇಲ್ಲಿ ಬಿತ್ತಿದ್ದಾರೆ. ಆದರೆ ಈರುಳ್ಳಿಯ ಒಂದು ಬೆಳೆಯನ್ನು ನಾವು ನೋಡಬೇಕಂದ್ರೆ ದುರ್ಬೀನ ಹಾಕಿ ಹುಡುಕಬೇಕು. ಅಷ್ಟರ ಮಟ್ಟಿಗೆ ಇಲ್ಲಿ ಅದರ ಒಂದು ಯಾವುದೇ ರೀತಿ ದೃಶ್ಯ ಕಾಣೋದಿಲ್ಲ. ಇಲ್ಲೊಂದು ನೋಡ್ತಾ ಇದ್ದೀವಿ, ನಾವು ತೋರಿಸ್ತಾ ಇದ್ದೀವಿ. ಇದು ಏನು ಈಗ ನಾಟಿ ಆಗಿದೆ, ಎಲ್ಲವೂ ಒಣಗಿ ಹೋಗ್ತಾ ಇದೆ. ಮತ್ತು ಕೆಲವೊಂದು ಕಡೆ ಅಂತೂ ಬಹುತೇಕ ಭೂಮಿಯ ಭಾಗದಲ್ಲಿ ಬಿತ್ತನೆ ಮಾಡಿದರೆ ಎಲ್ಲೂ ಕೂಡ ಈರುಳ್ಳಿ ಸಮರ್ಪಕವಾಗಿ ನಾಟಿನೇ ಏನು ಪಡ್ಕೊಂಡಿರೋದಿಲ್ಲ. ಇದರಿಂದ ಅನಿವಾರ್ಯವಾಗಿ ರೈತರು ಅದನ್ನು ಹರಗಿ ಮತ್ತೆ ಮುಂದಿನ ಸಂದರ್ಭದಲ್ಲಿ ಮತ್ತೆ ಮರು ಬಿತ್ತನೆ ಮಾಡೋದಕ್ಕೆ ಮುಂದಾಗ್ತಾರೆ. ಈ ದೃಶ್ಯದಲ್ಲಿ ನಾವೇನು ತೋರಿಸ್ತಾ ಇದ್ದೀವಿ, ಈಗಾಗಲೇ ರೈತರು ಏನು ಈ ಈರುಳ್ಳಿ ಬೆಳೆ ಏನು ಬಿತ್ತಿ 15 ದಿನ ಆದರೂ ಕೂಡ ಎಲ್ಲೂ ಕೂಡ ಸರಿಯಾಗಿ ಅದು ನಾಟಕ್ಕೆ ಏನು ಪಡೆಯದೇ ಇರೋದರಿಂದ ಅದನ್ನು ತೆರವುಗೊಳಿಸುವಂಥ ಕಾರ್ಯ ಏನು ಈಗಾಗಲೇ ಏನು ಕುಂಟಿ ಮೂಲಕ ಅದನ್ನು ಹರಗುತ್ತಿರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಸುಮ್ಮನೆ ಭೂಮಿಯನ್ನು ಈ ರೀತಿ ಬಿಡುವ ಬದಲು ಮತ್ತೆ ಇದನ್ನು ಮರು ಹದ ಮಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ಬಿತ್ತನೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈಗಾಗಲೇ ಅದನ್ನು ಬಿತ್ತಿದಂಥ ಈರುಳ್ಳಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ರೈತರು ಮಾಡ್ತಾ ಇರುವಂಥದ್ದು. ಅದರ ಜೊತೆಗೆ ಭೂಮಿಯಲ್ಲಿ ತೇವಾಂಶವೂ ಕೂಡ ಇಲ್ಲ. ಯಾಕಂತಂದರೆ ಸಹಜವಾಗಿ ಭೂಮಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ತೇವಾಂಶ ಇದ್ದರೆ ಏನು ಬಿತ್ತಿದ ಬೆಳೆ ಕೂಡ ಬೆಳೀತಾ ಇತ್ತು. ಅದರ ಜೊತೆಗೆ ಮೇಲ್ಭಾಗದಲ್ಲಿ ಕೂಡ ನೆತ್ತಿಯ ಮೇಲೆ ವಿಪರೀತವಾದಂಥ ಬಿಸಿಲಿನಿಂದ ಭೂಮಿಯಲ್ಲಿರುವ ತೇವಾಂಶ ಸಂಪೂರ್ಣವಾಗಿ ಹಾಳಾಗ್ತಾ ಇರುವಂಥದ್ದು ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಎಲ್ಲವೂ ಕೂಡ ಸಂಪೂರ್ಣವಾಗಿ ಒಣಗಿರುವಂತಹ ಮಣ್ಣು. ಇಂತಹ ಒಂದು ಮಣ್ಣಲ್ಲಿ ಬಿತ್ತಿದ ಬೆಳೆ ಹೇಗಾದರೂ ಬೆಳೆಯೋಕ್ಕೆ ಸಾಧ್ಯ ಅನ್ನೋದು ಕೂಡ ನಾವು ವಿಚಾರಿಸಬೇಕಾದಂತಹ ಪ್ರಶ್ನೆ. ಅದ್ರ ಜೊತೆಗೆ ರೈತರನ್ನ ಮಾತಾಡ್ಸೋಣ, ಏನು ಹೇಳ್ತಾರಂತ. ಸರ್, ಈಗ ನಿಮಗೆ ಇಲ್ಲೆಲ್ಲ ಇದ್ರ ಸ್ಥಿತಿಗತಿ ಹೆಂಗಿದೆ ಅಂತಂದು, ಈಗ ಇಷ್ಟೆಲ್ಲ ಬಿತ್ತನೆ ಮಾಡಿದ್ರಿ, ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿರ್ತಾ ಇದ್ರಿ, ಈಗೆಲ್ಲ ಈ ಥರ ಒಂದು ಹಾಳಾಗಿ ಹೋಗ್ತಾ ಇದೆ. ಸರ್, ಮುಂಗಾರು ಪೂರ್ವಕ್ಕಿನ ಸ್ವಲ್ಪ ಮಳೆ ಆಯ್ತು ಸರ್. ಆಯ್ತು ಕ್ಯಾಶ್ ಇಲ್ಲಿದ್ದ ಹಿಡಿದು ಒಂದು 15 ದಿವಸ ಆಯ್ತು ಸರ್. ಕಂಟಿನ್ಯೂಯಸ್ ಬಿಸಿಲು ರೀ, 35 ಸೆಲ್ಸಿ 36 ಸೆಲ್ಸಿಯಸ್ ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಹೆಚ್ಚಾಗಿತ್ತು ಸರ್. ಅದೆಲ್ಲ ಅಗ್ಗಿ ಹಾಕಿವಿ ಸರ್, ಉಳ್ಳಾಗಡ್ಡಿ ಎಲ್ಲ ಹಾಕಿವೆಲ್ಲ ಎಲ್ಲ ಕರಿಗೆ ಹೊಂಟ್ಬಿಟ್ಟವ್ರಿ, ಎಲ್ಲ ಒಣಗಿ ಹೋಗಿಬಿಟ್ಟಾರೆ ಅಷ್ಟು. ಅಂದ್ರೆ ಈಗ ಇದು ಬಿತ್ತಿದ್ದೆಲ್ಲಿ ಹುಟ್ಟದೇ ಇರೋದಕ್ಕೆ ಅದನ್ನು ಹೊಳ್ಳಿ ಹರಗಾಕತ್ತೀರ? ಹುಟ್ಲಾರಕ್ಕೆ ಹೊಳಿಗಾಗಿಲ್ಲ, ಅಗಿನೂ ದಾಡ್ಸಿ ಇಲ್ರಿ. ತಂಪು ಕೋಲ್ಡ್ ವಾತಾವರಣ ಇಲ್ಲ ಸರ್, ಕೋಲ್ಡ್ ವಾತಾವರಣ ಏನೂ ಇಲ್ಲ. ಹಿಂಗಾಗಿ ಒಟ್ಟು ಇದ್ದಿದ್ದು ಅಗಿ ನಾಟಿದ್ದು ಸಹಿತ ಎಲ್ಲ ಒಣಗಿ ಸುಟ್ಟು ಹೊಂಟವು ಸರ್. ಒಟ್ಟು ಬಿಸಿಲಿನ ಹೊಡೆತಕ್ಕೆ, ಬಿಸಿಲಿನ ತಾಪಮಾನಕ್ಕೆ ಒಟ್ಟು ಸುಟ್ಟು ಹೊಂಟೋಗ್ಬಿಟ್ಟವ್ರಿ. ಮತ್ತು ಈಗ ಈ 30,000 ರೂಪಾಯಿ ಖರ್ಚು ಮಾಡಿ ಸರ್, ಮತ್ತೊಂದು 30,000 ರೂಪಾಯಿ ಖರ್ಚು ಮಾಡ್ಬೇಕಾಗ ಸರ್. ಮುಂದೆ ಮುಂದೆ ಬೇರೆ ಪೀಕ್ ಯಾವ್ದು ಹಾಕೋಬೇಕಂತ ಐತೆ ಸರ್. ಮತ್ತೆ ಅಂದ್ರೆ ಸರಿಯಾಗಿ ಒಟ್ಟು ಮಳಿನ ಆಗಿಲ್ಲ ಅಂತಂದಂಗೆ ಆಯ್ತು. 20 ದಿವಸ ಸರ್ ಬಿಸಿಲು ಐತೆ ಸರ್, ಕಂಟಿನ್ಯೂಸ್ ಬಿಸಿಲು ಐತಿ. ಮಳಿನೇ ಸರ್ 15 ದಿವಸ ಅಂಕರು ಮಿನಿಮಮ್ ಸರ್ ಮಳೆಗೆ ಬಂದಾಗಿ. ಆ 15 ದಿವಸ ನಂತರ ಈ ಥರ ಆಗೈತೆ ರೀ ಸರ್. ಎಲ್ಲ ಆಗಿದ್ದೆಲ್ಲ ಒಣಗಿ ಹೋಗಿಬಿಟ್ಟವು ಸರ್, ಎಲ್ಲ ಪೀಕ್ ಎಲ್ಲ ಒಣಗಿ ಹೊಂಟ್ಬಿಟ್ಟವ್ರು. ಈಗ ಇಲ್ಲಿ ನೀವು ಎಷ್ಟು ಎಕರೆ ಬಿತ್ತಿದ್ರಿ? ಈಗ ಇದನ್ನು ಈರುಳ್ಳಿ ಹಾಕಿರಲ್ಲ, ಎಷ್ಟು ಎಕರೆ ಬಿತ್ತಿದ್ರಿ? ಮತ್ತು ಇದನ್ನೆಲ್ಲವೂ ಕೂಡ ನಾಶ ಮಾಡಕತ್ತೀರಿ ನೀವು. ಹೊಳ್ಳಿ ವಾಪಸ್ ಬಿತ್ತು ಅಂತ ಕೆಲಸ ಆಗ್ಬೇಕಿನ್ನ ಸರ್. 3 ಎಕರೆ ಉಳ್ಳಾಗಡ್ಡಿ ಹಾಕಿದ್ದು ಸರ್. ಈಗ 3 ಎಕರೆ ಹಾಕಿದ್ದು ಸರ್. ಅಷ್ಟು ಹರ್ಕೋಬೇಕು ಸರ್. ಈಗ ಮತ್ತು ಬೇರೆ ಏನಾರ ಪರ್ಯಾಯವಾಗಿ ಮತ್ತೊಂದು ಯಾವ್ದಾರ ಪೀಕ್ ಹಾಕೋಬೇಕು ಸರ್. ಮಳೆ ಆದಮೇಲೆ ಹಾಕ್ಬೇಕು ಸರ್. ಮಳೆ ಆಗೋ ಮಟ್ಟ ಹಾಕೋ ಕೆಲಸ ಅಲ್ಲ ಸರ್. ಕೋಲ್ಡ್ ವಾತಾವರಣ ಇಲ್ಲ ಇನ್ನೂ. ಕೋಲ್ಡ್ ವಾತಾವರಣ ಬಂದರೆ ಮುಂದೆ ಸ್ವಲ್ಪ ಅನುಕೂಲ ಸರ್. ಕೋಲ್ಡ್ ವಾತಾವರಣ ಇರ್ಲಿಕ್ಕಂದ್ರೆ ಎಲ್ಲ ಹಾಕಿದ್ದೆಲ್ಲ ವೇಸ್ಟ್ ಸರ್. ರೊಕ್ಕನೂ ದುಡ್ಡು ವೇಸ್ಟ್ ರೀ, ಪೀಕ್ನೂ ಬರಲ್ಲ ಸರ್. ಈ ಸಲ ಬರಗಾಲ ಇದ್ದಂಗೆ ಸರ್ ಪೂರ ಈ ಸಲ ಆ ಥರ ಆಗೈತೆ ಸರ್. ಈಗ ಇದಿಷ್ಟು ಇಲ್ಲಿನ ರೈತರ ಮಾತು. ಸಹಜವಾಗಿ ಎತ್ತ ನೋಡಿದರೂ ಕೂಡ ಬರದ ಚಿತ್ರಣವೇ ಕಂಡು ಬರ್ತಾ ಇದೆ. ಯಾಕಂತಂದರೆ ಬಿತ್ತಿದ ಏನೋ ಬೆಳೆ ಏನು ಭೂಮಿಯ ಭೂಮಿಯನ್ನು ಬಿಟ್ಟು ಏನು ಮೇಲೆ ಹೇಳೋಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅಷ್ಟು ಮಟ್ಟಿಗೆ ನೀರಿನ ಕೊರತೆ ಇದೆ ಮತ್ತು ಎಲ್ಲ ಕೂಡ ನೆಲ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು, ಮಣ್ಣು ಸಂಪೂರ್ಣವಾಗಿ ಒಣಗಿರುವಂಥ ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಏನು ಬಿತ್ತಿದಂಥ ಬೆಳೆ ಸರಿಯಾಗಿ ನಾಟದೇ ಇರೋದ್ರಿಂದ ಅದನ್ನು ಹರಗುವ ಮೂಲಕ ತೆರವು ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮರು ಬಿತ್ತನೆ ಮಾಡಬೇಕಂದ್ರೂ ಕೂಡ ಅದಕ್ಕೆ ಸರಿಯಾಗಿ ಮಳೆ ಆದರೆ ಮಾತ್ರ ಸಾಧ್ಯ. ಆ ನಿಟ್ಟಿನಲ್ಲಿ ಏನು ವರುಣ ಇವ್ರ ಮೇಲೆ ಯಾವಾಗ ಕೃಪೆ ತೋರಿಸ್ತಾನೆ ಅನ್ನೋ ನಿಟ್ಟಿನಲ್ಲಿ ಆಕಾಶದಿಂದ ಮಳೆಯನ್ನು ಸುರಿಯುತ್ತಾ ಅನ್ನೋ ನಿಟ್ಟಿನಲ್ಲಿ ಆಕಾಶಕ್ಕೆ ಮುಖ ಮಾಡಿ ಕೂರುವಂಥ ಪರಿಸ್ಥಿತಿ ರೈತರದ್ದಾಗಿದೆ. ಕ್ಯಾಮ್ರಾಮ್ಯಾನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.